ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಫ್ರೀ ಮೆಹಂದಿ ಕ್ಲಾಸ್ನ ಮುಂದುವರೆದ ಭಾಗ ಮೆಹಂದಿ ಕ್ಲಾಸ್ 5 ಹೇಳಿಕೊಡ್ತಾ ಇದ್ದೇನೆ. ಇದರ ಹಿಂದಿನ ತರಗತಿಗಳನ್ನ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಮತ್ತು ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ನಾನಿಲ್ಲಿ ಶೇಡ್ಸ್ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಡ್ಸ್ ತಿಳಿಸ್ಕೊಡ್ತೇನೆ. ಮತ್ತು ಕೆಲವರು ಕಮೆಂಟ್ ಮೂಲಕ ತಿಳಿಸಿದ್ರಿ ಪ್ರಾಕ್ಟೀಸ್ ಕೋನ್ ಹೇಗೆ ಮಾಡೋದು ಅಂತ. ನಾನು ಅದನ್ನ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಈಗ ವಿಡಿಯೋ ಶುರು ಮಾಡೋಣ. ಇದು ಮೊದಲನೇದು. ಇಲ್ಲಿ ನಾವು ತಿನ್ ಲೈನ್ಸ್ ಮತ್ತು ಹತ್ತತ್ರ ಜಾಸ್ತಿ ಗ್ಯಾಪ್ ಇಲ್ಲದೆ ತಿನ್ ಲೈನ್ಸ್ ಬಿಡಿಸಿದ್ರೆ ಆಯಿತು. ಜಸ್ಟ್ ಇದನ್ನ ಫ್ಲೋರಿಗೆ ಟಚ್ ಮಾಡಿ ಲೈನ್ ಹಾಕುವಂಥದ್ದು. ಮತ್ತು ಈ ಸೈಡ್ ಬಾರ್ಡ್ರ್ ಏನಿದೆ ಅದನ್ನು ಬೋಲ್ಡ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇದನ್ನೇ ನಾನು ಒಪೋಸಿಟ್ ಡೈರೆಕ್ಷನಲ್ಲಿ ಹೇಳಿಕೊಡ್ತೇನೆ. ಲೈನ್ ಹಾಕ್ಕೊಂಡು ಜಸ್ಟ್ ನೋಡಿ ತಿನ್ ಲೈನ್ಸ್ ಒಂದೇ ಥರ ಬಿಡಿಸಿದರೆ ಆಯಿತು. ಶೇಡ್ಸ್ ನೀವು ತುಂಬ ಕಡೆ ಯೂಸ್ ಮಾಡ್ತೇವೆ. ಮುಂದಿನ ಕ್ಲಾಸಲ್ಲಿ ನಾನು ಫ್ಲವರ್ಸಲ್ಲೆಲ್ಲ ಹೇಗೆ ಅಪ್ಲಿಕೇಬಲ್ ಅಂತ ಹೇಳಿಕೊಡ್ತೇನೆ. ಇದು ಹೊರೈಸಂಟಲ್ ಲೈನ್ಸಲ್ಲಿ ಈಸಿ ಇದೆ ಶೇಡ್ಸ್. ಬಟ್ ಬೇರೆ ಬೇರೆ ಇದಕ್ಕೆ ಎಲ್ಲೆಲ್ಲಿ ಅಪ್ಲಿಕೇಬಲ್ ಯಾವ ಶೇಡ್ಸನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡ್ರೆ ಆಯಿತು. ಇದು ಜಸ್ಟ್ ಸಿಂಪಲ್ ಶೇಡ್ಸ್. ಇದು ಜಸ್ಟ್ ಸ್ಮಾಲ್ ತಿನ್ ಲೈನ್ಸ್ ಕೊಡುವಂಥದ್ದು. ಇದನ್ನೇ ಕರ್ವಲ್ಲಿ ಬಿಡಿಸುವಂಥದ್ದು ಹೇಗೆ ಅಂತ ಜಸ್ಟ್ ಒಂದು ಸೈಡಿಂದ ಮಿಡಲ್ ಬರುವಾಗ ಸ್ವಲ್ಪ ಲೈಟ್ ಮಾಡಿಕೊಂಡು ಸೈಡಿಗೆ ಸ್ವಲ್ಪ ಲಾಂಗಲ್ಲಿ ಕೊಟ್ಟರೆ ಆಯಿತು. ಶೇಡ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ನಾವು ಜಸ್ಟ್ ಡಿಸೈನ್ಸ್ ಅಷ್ಟೇ ಕಲಿತ್ರೆ ಸಾಕಾಗೋದಿಲ್ಲ, ಶೇಡಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಒಪೋಸಿಟ್ ಸೈಡ್ ಕರ್ವಲ್ಲಿ ಹೀಗೆ ಬಿಡಿಸೋದು ಅಂತ. ಜಸ್ಟ್ ಬಾರ್ಡ್ರನ್ನು ತಿಕ್ ಮಾಡಿಕೊಳ್ಬೇಕು. ಶೇಡಿಂಗ್ ಕೊಟ್ಟಾದಮೇಲೆ ಇಲ್ಲಿ ಡೌನ್ವರ್ಡ್ ಡೈರೆಕ್ಷನಲ್ಲಿ ಇದು ಅದರ ಒಪೋಸಿಟ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಹೇಗೆ ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಶೇಡಿಂಗ್ ತುಂಬ ಈಸಿ ಇದೆ. ಸ್ವಲ್ಪ ಟೈಮ್ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಜಾಸ್ತಿ ಪ್ರಾಕ್ಟೀಸ್ ಏನು ಬೇಕಂತ ಏನಿಲ್ಲ ಇದಕ್ಕೆ. ಇದು ಎರಡನೇದು ಜಸ್ಟ್ ಒಂದು ಲಾಂಗ್ ಲೈನ್ ಮತ್ತು ಇನ್ನೊಂದು ಸ್ಮಾಲ್ ಚಿಕ್ಕ ಲೈನು ಅಷ್ಟೇ. ಆಲ್ಟರ್ನೇಟಾಗಿ ಬಿಡಿಸಿದರೆ ಆಯಿತು. ಒಂದು ದೊಡ್ಡದು ಒಂದು ಚಿಕ್ಕದು ಆಲ್ಟರ್ನೇಟಾಗಿ. ಜಾಸ್ತಿ ಗ್ಯಾಪ್ ಕೊಡಲಿಲ್ಲ ಅಂದರೆ ಆಯಿತು. ಸ್ವಲ್ಪ ಗ್ಯಾಪ್ ಕೊಟ್ಟರೆ ಸಾಕಾಗ್ತದೆ. ಮತ್ತು ಬಾರ್ಡ್ರ್ ತಿಕ್ ಮಾಡ್ಕೊಳ್ಳಿ. ಸೇಮ್ ಹೊರೈಸಂಟಲಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈಗ ಕರ್ವಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಆ್ಯಂಗಲಲ್ಲೂ ಪ್ರಾಕ್ಟೀಸ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಒಪೋಸಿಟ್ ಡೈರೆಕ್ಷನಲ್ಲಿ ಸೇಮ್. ಇದರಲ್ಲಿ ಕೂಡ ಅಷ್ಟೇ ಆಲ್ಟರ್ನೇಟಾಗಿ ಒಂದು ಲಾಂಗ್ ಲೈನ್ ಒಂದು ಸ್ಮಾಲ್ ಲೈನ್ ಬಿಡಿಸಿದರೆ ಆಯಿತು. ಇದು ಡೌನ್ವರ್ಡ್ ಡೈರೆಕ್ಷನಲ್ಲಿ ಕರ್ವಲ್ಲಿ ಡೌನ್ವರ್ಡ್ ಬಾರ್ಡ್ರ್ ತಿಕ್ ಮಾಡುವಂಥದ್ದು ಕೊನೆಗೆ. ಮೂರನೇದು ಇಲ್ಲಿ ಸೇಮ್ ಅದೇ ಥರ ಲೈನ್ಸ್ ಹಾಕ್ಕೊಳ್ಳಿ. ಮೊದಲನೇದೇನು ಹಾಕಿದ್ದೀವೋ ಅದ್ರ ಮೇಲೆ ಇನ್ನೊಂದು ಸಲ ಆ ಗ್ಯಾಪಲ್ಲಿ ಇನ್ನೊಂದು ಸಲ ಲೈನ್ ಕೊಡುವಂಥದ್ದು. ಇದು ಒಂದು ಬೇರೆ ಟೈಪಲ್ಲಿ. ಜಸ್ಟ್ ಇಲ್ಲಿ ಲೈನ್ಸ್ ಒಂದು ಸಲ ಲೈನ್ಸ್ ಕೊಟ್ಟ ಮೇಲೆ ಅದರ ಮೇಲೆ ಇನ್ನೊಂದು ರೌಂಡು ಲೈನ್ಸ್ ಕೊಡುವಂಥದ್ದು. ಇದು ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ.
ಥರ ಬಾರ್ಡ್ರ್ ತಿಕ್ ಮಾಡ್ಕೊಳ್ಳಿ. ಸೇಮ್ ಹೊರೈಸಂಟಲ್ ಲೈನ್ಸಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನೀವು ಎಲ್ಲ ಆ್ಯಂಗಲಲ್ಲೂ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಯಿತು ಒಂದು ರೌಂಡ್. ಸೇಮ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಅದನ್ನು ಈ ಥರ ಹತ್ತತ್ರ ಲೈನ್ಸ್ ಫಸ್ಟ್ ಒಂದೇ ಸಲ ಮಾಡಿಕೊಂಡ್ರೂ ಆಗ್ತದೆ. ಇಲ್ಲ ನೀವು ಸ್ವಲ್ಪ ಗ್ಯಾಪ್ ಇದೆ ಅಂತ ಹೇಳಿದರೆ ಇನ್ನೊಂದು ರೌಂಡ್ ಬಿಡಿಸಿದ್ರೆ ಆಯ್ತು ಅಷ್ಟೇ. ಅದನ್ನು ಕರುವಲ್ಲಿ ಹಾಗೆ ಪ್ರಾಕ್ಟೀಸ್ ಮಾಡಿ, ನಾನು ಮತ್ತೆ ಅದನ್ನು ಅದೇ ಅಲ್ವಾ ಅದಕ್ಕೆ ಹೇಳಿಕೊಡ್ತಾ ಇಲ್ಲ. 4ನೇದು ಇಲ್ಲಿ ಡಾಟ್, ಜಸ್ಟ್ ಸ್ಮಾಲ್ ಡಾಟ್ಸ್ ಇಡುವಂಥದ್ದು. ಡಾಟ್ಸ್ ಅಂದರೆ ಪ್ರೆಸ್ ಮಾಡಿ ಇಟ್ಕೊಳ್ಳೋವಂಥದ್ದಲ್ಲ, ಜಸ್ಟ್ ಟಚ್ ಮಾಡುವಂಥದ್ದು ಅಷ್ಟೇ ಫ್ಲೋರ್ಗೆ. ಇದು ಕೆಲವೊಂದು ಕಡೆ ಅಪ್ಲಿಕೇಬಲ್ ಆಗುತ್ತೆ. ಇದು ಒಂದು ಬೇರೆ ಥರ ಕಾಣಿಸುತ್ತೆ. ಇದು ಕೂಡ ಒಂದು ಟೈಪ್ ಆಫ್ ಶೇಡ್ಸಲ್ಲಿ ಬರುತ್ತೆ, ಜಸ್ಟ್ ಡಾಟ್ಸ್ ಅಷ್ಟೇ. ನೀವು ಪ್ರಾಕ್ಟೀಸ್ ಮಾಡುವಾಗ ಎಲ್ಲ ಆ್ಯಂಗಲಲ್ಲೂ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಕೆಲವೊಂದು ಸ್ಕಿಪ್ ಮಾಡ್ತೇನೆ, ಹಾಗೆ ಹೇಳ್ಕೊಂಡು ಹೋಗ್ತೇನೆ. ಇದು ಕರುವಲ್ಲಿ ಅಪ್ವಾರ್ಡ್, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಹಾಗೆ ಪ್ರಾಕ್ಟೀಸ್ ಮಾಡಿ. 5ನೇದು ಇದು ಜಸ್ಟ್ ಸ್ಕ್ರ್ಯಾಚ್ ಮಾಡುವಂಥದ್ದು ಲೈಟಾಗಿ, ಈ ಥರ ಜಸ್ಟ್ ಸ್ಕ್ರ್ಯಾಚ್ ಅಷ್ಟೇ. ಗೊತ್ತಾಗ್ತಿದೆ ಅಲ್ವಾ ಫ್ರೆಂಡ್ಸ್? ಡಬಲ್ ಲೇಯರಲ್ಲಿ ಮಾಡಿದ್ದೇನೆ. ನಿಮಗೆ ಎಷ್ಟು ಲೇಯರ್ ಬೇಕು ಗ್ಯಾಪ್ ನೋಡಿಕೊಂಡು ಅಷ್ಟು ಲೇಯರಲ್ಲಿ ಶೇಡಿಂಗ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಕರುವಲ್ಲಿ ಬಾರ್ಡ್ರ್ ತಿಕ್ ಮಾಡ್ಕೊಂಡಿದ್ದೇನೆ. ಡೌನ್ವರ್ಡಲ್ಲಿ ತೋರಿಸ್ತಿದ್ದೇನೆ, ಲೈಟಾಗಿ ಸ್ಕ್ರ್ಯಾಚ್. 6th one ಇಲ್ಲಿ ಸ್ಮಾಲ್ ಹಂಪ್ಸ್ ಕೊಡುವಂಥದ್ದು, ಸ್ಮಾಲ್ ಹಂಪ್ಸ್ ಇದು ಕೂಡ ಕೆಲವೊಂದು ಕಡೆ ಶೇಡಿಂಗಲ್ಲಿ ಯೂಸ್ ಆಗುತ್ತೆ. ಈ ಥರ ಸ್ಮಾಲ್ ಹಂಪ್ಸ್ ಅಷ್ಟೇ ಲೈಟಾಗಿ. ಕೆಲವೊಂದು ಫ್ಲವರ್ಸ್ ಮಿಡಲಲ್ಲಿ ಯೂಸ್ ಆಗುತ್ತೆ ಇದು. ಈ ಥರ ರೌಂಡ್ ಶೇಪಲ್ಲಿ ಬಿಡಿಸಿ ಈ ಥರ ಸ್ಮಾಲ್ ಕರ್ವ್ಸು, ಅಥವಾ ಕರ್ವ್ಸ್ ಕೂಡ ಕೊಡ್ಬೋದು, ಹಂಪ್ಸ್ ಕೂಡ ಕೊಡ್ಬೋದು, ಇಲ್ಲ ಸರ್ಕಲ್ ಕೂಡ ಕೊಡ್ಬೋದು, ಸ್ಮಾಲ್ ಸರ್ಕಲ್ ಸೇಮ್. ಅದು ಅಪ್ಲಿಕೇಶನ್ಸ್ ನಾನು ಒಂದಷ್ಟು ಸ್ವಲ್ಪ ಅಷ್ಟೇ ಹೇಳಿಕೊಡ್ತೇನೆ ಇಲ್ಲಿ, ಎಷ್ಟಾಗ್ತದಷ್ಟು. ಮತ್ತು ಮುಂದೆ ನಾನು ಫ್ಲವರ್ಸ್ ಕ್ಲಾಸಸ್ ಮಾಡುವಾಗ ಡೀಟೇಲ್ಡಾಗಿ ತಿಳಿಸಿಕೊಡ್ತೇನೆ. ಇದು ಕಾಮನ್ ಆಗಿ ಯೂಸ್ ಮಾಡೋವಂಥದ್ದು. ಫ್ಲವರ್, ಮತ್ತು ಇಲ್ಲಿ ಒಂದು ಲಾಂಗ್ ಒಂದು ಚಿಕ್ಕದು, ಒಂದು ದೊಡ್ಡದು ಒಂದು ಚಿಕ್ಕ ಲೈನ್ಸ್ ಸ್ಮಾಲ್ ಲೈಟಾಗಿ, ಮತ್ತು ಬಾರ್ಡರ್ ತಿಕ್ ಮಾಡಿಕೊಂಡ್ರೆ ಆಯಿತು. ಶೇಪ್ಸಲ್ಲಿ ಶಂಖ ಬಿಡಿಸ್ತೇವಲ್ಲ, ಅಲ್ಲಿ ಈ ಥರ ಶೇಡಿಂಗ್ ಯೂಸ್ ಮಾಡ್ತೇವೆ. ಡಬಲ್ ಶೇಡಿಂಗ್ ಇದು. ಒಂದು ಸಲ ಲೈಟಾಗಿ ಕೊಟ್ಟು ಅದ್ರ ಮೇಲೆ ಇನ್ನೊಂದು ರೌಂಡ್ ಸೈಡ್ ತಿಕ್ ಮಾಡಿಕೊಂಡ್ರೆ ಆಯಿತು. ಮತ್ತು ಇದು ಲೋಟಸಲ್ಲಿ ಇಲ್ಲ ಆ್ಯಕ್ಚುಲಿ ಡಾಟೆಡ್ ಯೂಸ್ ಮಾಡ್ತೇವೆ.
ಥರ ಸ್ಮಾಲ್ ತಿನ್ ಲೈನ್ಸ್ ಹಾಕ್ಕೊಂಡು ನಂತರ ಡಾಟ್ ಕೊಟ್ಟರೆ ಆಯಿತು ಲೈಟಾಗಿ. ಇದು ಜಸ್ಟ್ ಡಾಟ್ ಕೊಟ್ಟರು ನಡೀತದೆ ಈ ಥರ. ಇಲ್ಲಿ ಹಂಪ್ಸಲ್ಲಿ ಇದು ಸೇಮ್ ಫಸ್ಟ್ ಒನ್ ತೋರಿಸಿದ್ನಲ್ಲ ಅದೇ ಥರ, ಬಟ್ ಒಪೋಸಿಟ್ ಸೈಡಿಂದ ಶೇಡಿಂಗ್ ಕೊಟ್ಟಿರುವಂಥದ್ದು. ಸೈಡ್ ಬೋರ್ಡ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯಮಾಡಿ ಲೈಕ್ ಕೊಡಿ. ಥ್ಯಾಂಕ್ ಯು.